ನೋಡಿ ಸ್ವಾತಂತ್ರ್ಯೋತ್ತರ ಭಾರತ ನೋಡಿ ಇವತ್ತಿನ ಕ್ಲಾಸ್ ಒಳಗ ನಿನ್ನೆ ಕಂಪ್ಲೀಟ್ ಆಗಿ ಭಾರತ ಸ್ವಾತಂತ್ರ್ಯ ಚಳವಳಿ ನೋಡಿದ್ವಿ. ನಿನ್ನೆ ಟೆಸ್ಟ್ ಕಳಿಸಿನ ಯಾರೆಲ್ಲ ಅಟೆಂಡ್ ಮಾಡಿರಿ? ಟೆಸ್ಟ್ ಕಳಿಸಿದ್ ನೋಡ್ರಿ ನಿನ್ನೆ ಅಟೆಂಡ್ ಮಾಡಿದ್ರಿ ಎಲ್ಲಾರು? ಮಾಡಿವ್ರಿ ಸರ್. ಹೇಳ್ರಿ ಮೇಡಮ್ ರೀ. ಕ್ಲಾಸ್ ಓಪನ್ ಆಗ್ಲಿಲ್ರಿ, ಅದು ಐಡಿ ಇದು ಪೆಂಡಿಂಗ್ ಅಂತ ತೋರ್ಸಾಕತೈತ್ರಿ. ಎಷ್ಟದಾದ್ರಿ? ಮತ್ತೀಗ ಜಾಯಿನ್ ಆಗಿರ್ಲೆ? ಅದ ಇವತ್ ಆಗೈತ್ರಿ ಸರ್, ನೀನ್ ಆಗ್ಲಿಲ್ರಿ ಸರ್. ನಾ ಮೆಸೇಜ್ ಮಾಡಿದ್ದೀರಿ, ಆಮೇಲೆ ಇದು ಮಾಡಿದ್ದೀರಿ. ರೆಕಾರ್ಡಿಂಗ್ ಕಳಿಸಿ ನೋಡ್ರಿ ಮೇಡಮ್. ಸರ್ ಸ್ವಾತಂತ್ರ್ಯೋತ್ತರ ಭಾರತ 10th ಸ್ಟ್ಯಾಂಡರ್ಡ್ 19ನೇ ಪಾಠ. ನೋಡಿ, ಮೌಂಟ್ ಬ್ಯಾಟನ್ ವರದಿಯನ್ನು ಆಧರಿಸಿ ಮೌಂಟ್ ಬ್ಯಾಟನ್ ವರದಿಯನ್ನು ಆಧರಿಸಿ 1947 ಜೂನ್ 3ರಂದು ಬ್ರಿಟಿಷ್ ಸರ್ಕಾರ ಮಾಡಿದ ಘೋಷಣೆಯು ಭಾರತ ಮತ್ತು ಪಾಕಿಸ್ತಾನ ಅಂತ 2 ರಾಷ್ಟ್ರಗಳ ಉದಯಕ್ಕೆ ಕಾರಣ ಆಗ್ತದೆ. ಆಗಸ್ಟ್ 14ನೇ ತಾರೀಕು ಪಾಕಿಸ್ತಾನ ರಾಷ್ಟ್ರ ಉದಯ ಆದ್ರ ಆಗಸ್ಟ್ 15ನೇ ತಾರೀಕು ಆಗಸ್ಟ್ 15ನೇ ತಾರೀಕು ಭಾರತ ಒಂದು ಸ್ವತಂತ್ರ ರಾಷ್ಟ್ರವಾಗಿ ಉದಯ ಆಗ್ತದೆ. ಭಾರತೀಯರ ಬಯಕೆ ಆಗಿರ್ಲೇ ಇಲ್ಲ, ಯಾಕಂದ್ರ 2 ರಾಷ್ಟ್ರಗಳ ಉದಯ ಆಗ್ಬೇಕು ಅನ್ನುವಂಥದ್ದು ಭಾರತೀಯರ ಬಯಕೆ ಆಗಿರ್ಲಿಲ್ಲ. ಆದ್ರೂ ಸಹಿತ ಮೊಹಮ್ಮದ್ ಅಲಿ ಜಿನ್ನಾ ಅವರ ಒಂದು ಹಠದಿಂದಾಗಿ ಮತ್ತು ಪಾಕಿಸ್ತಾನವನ್ನ ಪ್ರತ್ಯೇಕ ರಾಷ್ಟ್ರವಾಗಿ ಒಡೆಯದೇ ಹೋದ್ರ ಅದು ಭಾರತದ ತುಂಬಾ ಗಲಭೆಗಳು ಸಂಭವಿಸ್ತಾವು, ಹಿಂದೂ ಮುಸ್ಲಿಮರ ಮಧ್ಯೆ ಗಲಭೆಗಳು ಆಗ್ತಾವು ಅನ್ನುವಂತ ಒಂದು ಮುನ್ಸೂಚನೆಯಿಂದ ಲಾರ್ಡ್ ಮೌಂಟ್ ಬ್ಯಾಟನ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಗಾಂಧೀಜಿ ಮತ್ತು ಜವಾಹರ್ಲಾಲ್ ನೆಹರು ಅವರನ್ನ ಕರೆದು ಪ್ರತ್ಯೇಕವಾಗಿ ಅವರಿಗೆ ಒಂದಿಷ್ಟು ಟಿಪ್ಪಣಿಯನ್ನ ಕೊಟ್ಟು ಏನ್ ಮಾಡ್ತಾರೋ ಅದನ್ನ ಅದು ಭಾರತ ಮತ್ತು ಪಾಕಿಸ್ತಾನ ಪ್ರತ್ಯೇಕ ರಾಷ್ಟ್ರವಾಗಿ ವಿಭಜನೆ ಮಾಡ್ಲಿಕ್ಕೆ ಒಪ್ಕೋಬೇಕು ಅಂತಿಕೊಂಡು ಹೇಳ್ತಾರೆ. ಭಾರತ ಮತ್ತು ಪಾಕಿಸ್ತಾನ ಪ್ರತ್ಯೇಕ ರಾಷ್ಟ್ರ ಆದ ನಂತರ ಏನಾಗತ್ತಂದ್ರೆ ವಿಶೇಷವಾಗಿ ಭಾರತದ ತುಂಬಾ ಸಾಕಷ್ಟು ಸಮಸ್ಯೆಗಳು ತೆರೆದವು. ಮೊದಲನೇದಾಗಿ ಒಂದು ಲಕ್ಷಾಂತರ ಒಂದು ನಿರಾಶ್ರಿತರ ಸಮಸ್ಯೆ. ಎಷ್ಟೋ ಜನ ನಿರಾಶ್ರಿತ ಯಾಕಂದ್ರೆ ಪಾಕಿಸ್ತಾನದಲ್ಲಿರುವಂತ ಎಷ್ಟೋ ಹಿಂದೂಗಳು ಭಾರತಕ್ಕೆ ವಾಪಸ್ ಬರ್ತಾರು ಮತ್ತು ಭಾರತದಲ್ಲಿಂತ ಎಷ್ಟೋ ಒಂದು ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗ್ತಾರೆ ಮತ್ತು ಕೋಮು ಗಲಭೆಗಳು ಸಂಭವಿಸ್ತಾವ. ಸರ್ಕಾರದ ರಚನೆ ಆಗ್ಬೇಕಾಗಿರ್ತೈತಿ. ದೇಶಿ ಸಂಸ್ಥಾನಗಳು ಅಂದ್ರೆ 552 ದೇಶೀಯ ಸಂಸ್ಥಾನಗಳು ಇದ್ವು. 552 ಆ 552 ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟವನ್ನ ಸೇರ್ಬೇಕಾಗಿತ್ತು. ಆದ್ರೆ 3 ಪ್ರಮುಖವಾಗಿ ಯಾವ್ಯಾವ ಹೇಳ್ರಿ? 3 ಸಂಸ್ಥಾನಗಳು ವಿಲೀನ ಆಗಂಗಿಲ್ಲ. ಯಾವ್ಯಾವ ಹೇಳ್ರಿ? ಯಾವ್ಯಾವ ವಿಲೀನ ಆಗಂಗಿಲ್ಲ ಹೇಳ್ರಿ? ಯಾರು ಹೇಳ್ತ್ರಿ? ಹೈದರಾಬಾದ್, ಜಮ್ಮು ಕಾಶ್ಮೀರ, ಜುನಾಗಢ. ಹೈದರಾಬಾದ್, ಜಮ್ಮು ಕಾಶ್ಮೀರ, ಜುನಾಗಢ. ಹೈದರಾಬಾದ, ಜಮ್ಮು ಕಾಶ್ಮೀರ, ಆಮೇಲೆ ಜುನಾಗಢ. ಇವು 3 ಏನಾಗಲ್ಲ ಅಂದ್ರೆ ವಿಶೇಷವಾಗಿ ಒಂದು ಭಾರತದ ಜೊತೆ ವಿಲೀನ ಆಗಂಗಿಲ್ಲ. ಇವುಗಳನ್ನ ಸಾಕಷ್ಟು ಪ್ರಯತ್ನ ಮಾಡ್ತಾರ. ವಿಲೀನೀಕರಣದಿಂದ ಜವಾಬ್ದಾರಿ ಹೊತ್ತಿರುವಂತ ಒಂದು ವಲ್ಲಭಭಾಯಿ ಪಟೇಲ್ ಅವರು ಇವುಗಳನ್ನ ವಿಲೀನ ಮಾಡ್ಕೋಬೇಕು ಸಾಕಷ್ಟು ಪ್ರಯತ್ನ ಪಡ್ತಾರ. ಆದ್ರ ಇವು 3 ಒಂದು ವಿಲೀನ ಆಗಂಗಿಲ್ಲ. ನೋಡ್ ಮುಂದೆ ಏನಾಯ್ತು? ಪ್ರಮುಖವಾಗಿ ಸಮಸ್ಯೆಗಳು ಆಯ್ತು ಅಂತ ಹೇಳಿದ್ವಿ. ಮೊದಲನೇದಾಗಿ ನಿರಾಶ್ರಿತರ ಸಮಸ್ಯೆ. ನೋಡಿ, ಭಾರತ ವಿಭಜನೆಯ ಸೃಷ್ಟಿಸಿರುವಂತ ಘೋರ ಪರಿಣಾಮ ನಿರಾಶ್ರಿತರ ಸಮಸ್ಯೆ ಒಂದು. ಭಾರತದಿಂದ ಪಾಕಿಸ್ತಾನಕ್ಕೆ ಮತ್ತು ಪಾಕಿಸ್ತಾನದಿಂದ ಭಾರತಕ್ಕೆ ಸಾಕಷ್ಟು ಜನ ಏನ್ ಮಾಡ್ತಾರೋ ಅದನ್ನ ಒಂದು ವಲಸೆ ಹೋಗ್ತಾರೆ.
ಪಾಕಿಸ್ತಾನಕ್ಕೆ ಮತ್ತು ಪಾಕಿಸ್ತಾನ ಭಾರತಕ್ಕೆ ಲಕ್ಷಾಂತರ ಜನ ತಮ್ಮ ತಮ್ಮ ಹುಟ್ಟಿದ ಊರುಗಳನ್ನ, ಬೆಳೆದ ಪ್ರದೇಶಗಳನ್ನ, ಆಸ್ತಿ ಪಾಸ್ತಿಗಳನ್ನ ಕಳೆದುಕೊಂಡಿದ್ದಲ್ಲದೆ ತಮ್ಮದಲ್ಲದ ಪ್ರದೇಶಕ್ಕೆ ವಲಸೆ ಹೋಗ್ಬೇಕು. ಎಷ್ಟೋ ಮುಸ್ಲಿಮರು ಬಹಳ ವರ್ಷಗಳಿಂದ ಅವ್ರ ತಾತ ಮುತ್ತಾತನ ಕಾಲದಿಂದ ಇಂಡಿಯಾದಲ್ಲೇ ಇದ್ದಂತವ್ರು ಎಷ್ಟೋ ಜನ ಪಾಕಿಸ್ತಾನಕ್ಕೆ ಹೋಗ್ತಾರೋ. ಪಾಕಿಸ್ತಾನದಲ್ಲಿದ್ದಂತ ಎಷ್ಟೋ ಹಿಂದೂಗಳು ತಮ್ಮ ತಮ್ಮ ಆಸ್ತಿ ಪಾಸ್ತಿಗಳನ್ನೆಲ್ಲ ಬಿಟ್ಟು ಭಾರತಕ್ಕೆ ಬರ್ತಾರೆ. ಇನ್ನ ಭಾರತಕ್ಕೆ ಬಂದಂತ ಒಂದು ಜನರಿಗೆ ಏನ್ ಮಾಡ್ಬೇಕಾಯ್ತು, ನಾವು ವಸತಿ ಸೌಲಭ್ಯವನ್ನ ಕೊಡ್ಬೇಕಾಯ್ತು, ಉದ್ಯೋಗ ಕೊಡ್ಬೇಕು, ಭೂಮಿಯನ್ನ ಕೊಡ್ಬೇಕು, ಶಿಕ್ಷಣ, ಆರೋಗ್ಯ, ಈ ಎಲ್ಲಾ ಸವಲತ್ತುಗಳನ್ನ ನಿರ್ಮಿಸಿ ಕೊಡ್ಬೇಕಾದಂತ ಬೃಹತ್ ಜವಾಬ್ದಾರಿ ಯಾರ ಮೇಲೆ ಬೀಳ್ತೈತಿ ಅಂದ್ರ ಒಂದು ಮುಂದೆ ರಚನೆ ಆಗಲಿರುವಂತ ಜವಾಹರ್ಲಾಲ್ ನೆಹರು ಅವರ ಒಂದು ನೇತೃತ್ವದಲ್ಲಿ ಒಂದು ಭಾರತ ಹೊಸ ರಾಷ್ಟ್ರವಾಗಿ ಏನು ಉದಯ ಆಯಿತು. ಜವಾಹರ್ಲಾಲ್ ನೆಹರು ಭಾರತದ ಮೊದಲ ಪ್ರಧಾನ ಮಂತ್ರಿಗಳಾಗಿ ಆಯ್ಕೆ ಆಗ್ತಾರು. ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ರಾಷ್ಟ್ರಪತಿಗಳಾಗ್ತಾರು. ಗೃಹ ಸಚಿವರಾಗಿ ವಲ್ಲಭಭಾಯಿ ಪಟೇಲ್ ಅವರು ಇರ್ತಾರು. ಇವ್ರ ಮೇಲೆ ಸಾಕಷ್ಟು ಒತ್ತಡ ಬೋದು. ಇದನ್ನ ಪರಿಹರಿಸಬೇಕು ಅಂತಿಕೊಂಡು ಸಾಕಷ್ಟು ಪ್ರಯತ್ನಗಳು ನಡೀತು. ಇನ್ನು ಎರಡನೇದ ಒಂದು ಪ್ರಮುಖವಾದಂತ ಸಮಸ್ಯೆ ಕೋಮು ಗಲಭೆಗಳು, ಮತೀಯ ಗಲಭೆಗಳು ಅಂತಿಕೊಂಡು ಕರೀ. ಇನ್ನ ಬ್ರಿಟಿಷರು ಪ್ರಮುಖವಾಗಿ ನೆಟ್ಟ ಮತೀಯ ದ್ವೇಷದ ಬೀಜ ವಿಭಜನೆಯ ಕಾಲಕ್ಕೆ ಚೆನ್ನಾಗಿ ಬೆಳೆಯಿತು. ವಿಭಿನ್ನ ಧರ್ಮಗಳ ನಡುವೆ ಇದ್ದಂತ ಒಂದು ಸೌಹಾರ್ದತೆ ಹೋಗಿತ್ತು. ಕೂಡಿ ಬಾಳ್ಬೇಕು ಅನ್ನುವಂತ ಒಂದು ಬಾಂಧವ್ಯ ಹೋಗಿತ್ತು. ಮತೀಯ ದೇಶ ಉಲ್ಬಣ ಆಗಿತ್ತು. ಅಪಾರವಾದಂತ ಕಷ್ಟ ನಷ್ಟಗಳನ್ನ ಅನುಭವಿಸಿತು. ವಲಸೆ ಸಂದರ್ಭದಲ್ಲಿ ನಡೆದ ಮತೀಯ ಗಲಭೆಗಳನ್ನ ನಿಯಂತ್ರಣಕ್ಕೆ ತರುವುದು ಸರ್ಕಾರಕ್ಕೆ ಹರಸಾದ ಕೆಲಸ ಆಗಿತ್ತು. ದೇಶದ ಏಕತೆಯನ್ನ ನಾಶ ಮಾಡುವಂತ ಒಂದು ಮತೀಯ ಗಲಭೆಗಳನ್ನ ನಿಯಂತ್ರಣಕ್ಕೆ ತರಬೇಕು ಅಂತಕೊಂಡ ಮಹಾತ್ಮ ಗಾಂಧೀಜಿ ಅವರು ಸ್ವತಂತ್ರ ಸಿಕ್ಕಂತ ಸಮಯದಲ್ಲಿ ನಟಾಲ್ ಅನ್ನುವಂತ ಪ್ರದೇಶದಲ್ಲಿದ್ರು. ಸಾಕಷ್ಟು ಪ್ರಯತ್ನವನ್ನು ಪಡ್ತಾರು. ದೇಶದ ಜನರಲ್ಲಿ ಭಾವೋದ್ರೇಕದಿಂದ ಉಂಟಾದಂತ ಆಕ್ರೋಶ ಶಮನ ಆಗಬೇಕು ಅಂತಿಕೊಂಡ ಕಲ್ಕತ್ತಾದಲ್ಲಿ ಭಗವದ್ಗೀತೆಯನ್ನ ಪಠಿಸ್ತಾ ಉಪವಾಸವನ್ನ ಕೈಗೊಳ್ತ. ಇನ್ನ ಸರ್ಕಾರದ ರಚನೆ ಸ್ವತಂತ್ರ ಸಿಕ್ ನಂತರ ಒಂದು ತಾತ್ಕಾಲಿಕ ಸರ್ಕಾರ ಏನಾಗಬೇಕಾಗಿತ್ತು ಅಂದ್ರೆ ಭಾರತದಲ್ಲಿ ರಚನೆ ಆಗ್ಬೇಕಾಗಿತ್ತು. ತಾತ್ಕಾಲಿಕ ಸರ್ಕಾರ ಒಂದು ರಚನೆ ಆಗ್ತೈತಿ. ಬ್ರಿಟನ್ ದೇಶದಿಂದ ಬಂದಂತ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಆಯ್ಕೆ ಆಗ್ತಾರೆ. ಜವಾಹರ್ಲಾಲ್ ನೆಹರು ಭಾರತದ ಮೊದಲ ಪ್ರಧಾನಮಂತ್ರಿ ಆಕಾರು. ಸಂಸತ್ತನ ಸರ್ ಹೇಳ್ರಿ ಸರ್ ಭಾರತದ ಮೊದಲ ಗವರ್ನರ್ ಜನರಲ್ ರಾಜಗೋಪಾಲಾಚಾರಿ ಅಲ್ರಿ ಸರ್? ಬ್ರಿಟಿಷ್ ಗವರ್ನರ್ ಜನರಲ್ ರೀ. ಭಾರತದ ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್ ಮತ್ತು ಭಾರತದ ಮೊದಲ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಅದು K21 ಎಕ್ಸಾಮ್ ಅಲ್ಲಿ ಅದು ಲಾರ್ಡ್ ಮೌಂಟ್ ಬ್ಯಾಟನ್. ಯಾಕಂದ್ರೆ ಬ್ರಿಟಿಷರಿಗೆ ಇನ್ನೂ ಒಂದ್ ಹೇಳಕ್ಕಿತ್ತು, ಭಾರತ ಸ್ವತಂತ್ರ ರಾಷ್ಟ್ರ ಆದ್ರೂ ಸಹಿತ ಇವರು ಸರಿಯಾಗಿ ಸರ್ಕಾರ ರಚನೆ ಮಾಡ್ತಾರೋ ಇಲ್ಲೋ ಅನ್ನುವಂತ ಡೌಟ್ ಇತ್ತು. ಅದಕ್ಕಾಗಿ ಅವ್ರು ಮುಂಚೆನೆ ಹೇಳಿದ್ರವರ, ನಾವು ಒಬ್ಬ ಮೌಂಟ್ ಬ್ಯಾಟನ್ ನ ನಿಮ್ಮ ಭಾರತದಲ್ಲಿ ಕೆಲವು ದಿನಗಳ ಕಾಲ ಒಂದು ಗವರ್ನರ್ ಜನರಲ್ ಆಗಿ ಕಳಿಸ್ತೀವಿ ಹೊತ್ತಿಕೊ. ಅದಕ್ಕಾಗಿ ಮೊದಲ ಗವರ್ನರ್ ಜನರಲ್ ಆಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಆದ್ರು. ಆಮೇಲೆ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಆಗ್ತದೆ. ಸರ್ ಮೌಂಟ್ ಬ್ಯಾಟನ್ ಮೊದಲ ಗವರ್ನರ್ ಜನರಲ್ ಹೆಂಗ್ ಆತನ ಸರ್? ಮೊದಲ ವೆಲ್ಲೆಸ್ಲಿ ಡಾಲ್ಹೌಸಿ ಅವರೆಲ್ಲ ಇದ್ರಲ್ಲ ಸರ್? ಯಾರ್ರಿ? ಈ ಲಾರ್ಡ್ ವೆಲ್ಲೆಸ್ಲಿ ಡಾಲ್ಹೌಸಿ ಅವೆಲ್ಲ ಕರ್ಜನ್ ಅವ್ರೆಲ್ಲಾ ಇದ್ರಲ್ಲ ಸರ್? ಅವ್ರು ಮತ್ತೆ ಇವ್ರಕಿನ ಮೊದಲೇ ಇದ್ರಲ್ಲ ಸರ್ ಅವರು? ಸ್ವತಂತ್ರ ನಂತರ ಇದೆ. ಸ್ವತಂತ್ರ ನಂತರ ಭಾರತದ ಗವರ್ನರ್ ಜನರಲ್ ಅವರೆಲ್ಲಾ ಇದ್ರಿ. ಅದೇ ಯಾರ ಪರವಾಗಿ ಆಗ್ತಿದ್ರಿ? ಅವರ ಬ್ರಿಟಿಷರ ಪರವಾಗಿ ಆಳ್ವಿಕೆ ಮಾಡ್ತಿದ್ರಿ. ಅವ್ರು ಬ್ರಿಟನ್ ರಾಣಿಯ ಪರವಾಗಿ. ಸ್ವತಂತ್ರ ನಂತರ ಭಾರತದ ಮೊದಲ ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್ ಮತ್ತು ಭಾರತದ ಕೊನೆಯ ಗವರ್ನರ್ ಜನರಲ್ ಬ್ರಿಟಿಷ್ ಗವರ್ನರ್ ಜನರಲ್ ಯಾರಂದ್ರೆ ಅದು ಮೌಂಟ್ ಬ್ಯಾಟನ್. ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಮಾಡಿ ಕೇಳ್ತಿರ್ತಾರೆ. ಸ್ವತಂತ್ರ ನಂತರ ಭಾರತದ ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಹೊತ್ತಿಕೊಂಡು ಕೇಳ್ತಾರೆ, ಅದು ಮೌಂಟ್ ಬ್ಯಾಟನ್. ಸ್ವತಂತ್ರ ನಂತರ ಭಾರತದಲ್ಲಿ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಅಂತ ಕೇಳ್ತಿರ್ತಾರೆ, ಅದು ಮೌಂಟ್ ಬ್ಯಾಟನ್. ಯಾಕಂದ್ರೆ ಇವ್ರ ನಂತರ ಬ್ರಿಟಿಷ್ದವ್ರು ಯಾರು ಇರ್ಲಿಲ್ಲ, ಎಲ್ಲ ಮುಂದಾಗವ್ರೆಲ್ಲ ಇಂಡಿಯಾದವ್ರ ಅದನ್ನ ನಾವು ರಾಷ್ಟ್ರಪತಿ ಹತ್ತಿಕೊಂಡ್ ಕರೀತೀವಿ. ಗವರ್ನರ್ ಜನರಲ್ ಹುದ್ದೆ ಹೋಗ್ತೈತ್ರಿ, ಅದನ್ನ ರಾಷ್ಟ್ರಪತಿ ಹತ್ತಿಕೊಂಡ್ ಕರೀತೀವಿ. ಓಕೆ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ 1950 ಜನವರಿ 26ರಂದು ಭಾರತ ಸಂವಿಧಾನ ಜಾರಿ ಆಗೈತಿ. ಈ ಸಂವಿಧಾನ ಜನವರಿ 26ಕ್ಕ ನಾವು ಜಾರಿ ಮಾಡ್ಕೊಳಕ್ ಇನ್ನೊಂದ್ ಕಾರಣ ಇತ್ತು. ಅದಕ್ಕೆ ಏನ್ ಕಾರಣ ಅಂದ್ರ 1929ರಲ್ಲಿ ಒಂದು ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಜನವರಿ 26ರಂದು
ಜವಾಹರ್ಲಾಲ್ ನೆಹರು ಅವರು ಪೂರ್ಣ ಸ್ವರಾಜ್ಯನ ಘೋಷಣೆ ಮಾಡಿದ್ರು. 1930 ಜನವರಿ 26 ಒಂದು ಮರುವರ್ಷನ ಭಾರತದ ಧ್ವಜಾರೋಹಣವನ್ನು ಮಾಡಿದ್ರು. ಅದರ ಒಂದು ನೆನಪಿಗಾಗಿ ನಾವು ಭಾರತ ಸಂವಿಧಾನ ಅಳವಡಿಸಿಕೊಂಡಿರುವಂತದ್ದು 1950 ಜನವರಿ 26. ಇಷ್ಟೆಲ್ಲ ಆದ ನಂತರ ಇನ್ನು ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಅನ್ನುವಂಥದ್ದು ಬೇಕಾಗಿತ್ತು. ಆ ಸಂವಿಧಾನವನ್ನ ರಚಿಸುವಂತ ಒಂದು ಜವಾಬ್ದಾರಿ ಯಾರ ಹೆಗಲ ಮೇಲೆ ಬರ್ತೈತಿ ಅಂದ್ರೆ ಅದು ಒಂದು ಕರಡು ಸಮಿತಿ ಅಧ್ಯಕ್ಷರಾದಂತ BR ಅಂಬೇಡ್ಕರ್. ಸುಮಾರು 22ಕ್ಕಿಂತ ಹೆಚ್ಚು ಸಮಿತಿಗಳನ್ನ ರಚನೆ ಮಾಡ್ತಾರೋ. ಒಂದು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರು ಹೇಳ್ರಿ? ಡಾಕ್ಟರ್ ಬಾಬು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇಲ್ರಿ, ಕರಡು ಸಮಿತಿ ರೀ ಅವ್ರು. ಅಂಬೇಡ್ಕರ ಕರಡು ಸಮಿತಿ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಸಹಿತ ರಾಜೇಂದ್ರ ಪ್ರಸಾದ್ ಆಗಿದ್ರು ಮತ್ತು ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಆಗ್ತಾರೆ. ಸಂವಿಧಾನವು ಭಾರತ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಹತ್ಕೊಂಡು ಘೋಷಣೆ ಮಾಡಿದ್ರು. ಆಮೇಲೆ 42ನೇ ತಿದ್ದುಪಡಿ ಪ್ರಕಾರ ಜಾತ್ಯತೀತ ಮತ್ತು ಸಮಾಜವಾದಿ ಅನ್ನುವಂತ ಮತ್ತೆ 2 ಅಂಶಗಳನ್ನ ಒಂದು 42ನೇ ತಿದ್ದುಪಡಿ ಇಸ್ವಿ ಕೇಳಬಹುದು 1976 1976ರಲ್ಲಿ 42ನೇ ತಿದ್ದುಪಡಿ ಆಗೈತಿ. ಇದನ್ನ ಮಿನಿ ಸಂವಿಧಾನ, ಯಾಕಂದ್ರೆ 76ನೇ ಅಂತ ತಿದ್ದುಪಡಿಯಲ್ಲಿ ಸಾಕಷ್ಟು ಅಂಶಗಳು ತಿದ್ದುಪಡಿ ಹಾಕೋ ಸಂವಿಧಾನದಲ್ಲಿರುವಂತ. ಅದಕ್ಕಾಗಿ 42ನೇ ತಿದ್ದುಪಡಿಯನ್ನ ಭಾರತ ಸಂವಿಧಾನದಲ್ಲೇ ಮಿನಿ ಸಂವಿಧಾನ ಅಂತಕೊಂಡು ಕರೀತಾರೆ 42ನೇ ತಿದ್ದುಪಡಿ. ಆ ಒಂದು ತಿದ್ದುಪಡಿಯ ಪ್ರಕಾರ ಭಾರತದ ಒಂದು ಪೀಠಿಕೆಗೆ, ಸಂವಿಧಾನದ ಪೀಠಿಕೆಗೆ ಜಾತ್ಯತೀತ ಮತ್ತು ಸಮಾಜವಾದಿ ಅನ್ನುವಂತ 2 ಅಂಶಗಳನ್ನ ಏನ್ ಮಾಡ್ತಾರೋ ಅಂದ್ರ ಸೇರಿಸುವಂತದ್ನ ಕಾಣ್ತೀವಿ. ಇನ್ನು ಭಾರತ ಸ್ವತಂತ್ರ ನಂತರ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಅನುಸರಿಸತಿ. ಭಾರತ ಸಂಸದೀಯ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಳ್ಳುತ್ತೆ. ಸಂಸದೀಯ ಪ್ರಜಾಪ್ರಭುತ್ವ ಹತ್ರ ಒಂದು ಲೋಕಸಭೆ ಮತ್ತು ರಾಜ್ಯಸಭೆ. ಲೋಕಸಭೆಯಲ್ಲಿ ಜನರಿಂದ ಆಯ್ಕೆ ಆಗಿರುವಂತ ಒಂದು ಸಂಸದರು ಬಂದ್ರ, ರಾಜ್ಯಸಭೆಯಲ್ಲಿ ಒಂದು ನಾಮಕರಣಗೊಂಡಂತ ಸದಸ್ಯರು ಬರ್ತಾರೆ. ರಾಷ್ಟ್ರಪತಿಯಿಂದ 12 ಜನ ನಾಮಕರಣಗೊಂಡ್ರ, ಇನ್ನು ವಿವಿಧ ರಾಜ್ಯಗಳಿಂದ ಅಂದ್ರೆ ವಿಧಾನಸಭಾ ಸದಸ್ಯ ಆಯ್ಕೆ ಆಗಿರ್ತಾರಲ್ಲ ಅವರಿಂದ ಆಯ್ಕೆಯಾಗಿ ಬರುವಂತವ್ರು ಇರ್ತಾರೆ. ಕರ್ನಾಟಕದಿಂದ ಒಟ್ಟು 12 ಜನ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗ್ತಾರೆ. ಹಿಂಗ ಪ್ರತಿ ರಾಜ್ಯ ಆ ರಾಜ್ಯದಲ್ಲಿರುವಂತ ವಿಧಾನಸಭಾ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಏನ್ ಮಾಡ್ತಾರೋ ಆತರ ಒಂದು 250 ಒಟ್ಟು ರಾಜ್ಯಸಭಾ ಸದಸ್ಯರು 250. ಇದು ಒಂದು ಶಾಶ್ವತ ಸದನ, ಸಂಸತ್ತಿನ ಒಂದು ಮೇಲ್ಮನೆ ಹತ್ತಿಕೊಂಡು ಕರಿತೀವಿ. ಯಾಕಂದ್ರೆ ಇಲ್ಲಿ ಎಲ್ಲ ಏನ್ ಹೇಳ್ತಾರೋ ಅಂದ್ರೆ ಒಂದು ಜಾಣರ ಒಂದು ಚಾವಡಿ ಇರ್ತದೆ. ಚಿಂತಕರ ಚಾವಡಿ, ಜಾಣರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪರಿಣಿತಿ ಆದಂತವ್ರನ್ನ ಏನ್ ಮಾಡ್ತಾರ ಅಂದ್ರೆ ಇಲ್ಲಿ ಆಯ್ಕೆ ಮಾಡಿರ್ತೀವಿ. ಇನ್ನ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಬಹಳ ಸಲ ಎಕ್ಸಾಮ್ ಕೇಳ್ತಾರು. ಒಟ್ಟು ಇರುವಂತ ಒಂದು ಸಂಸ್ಥಾನಗಳು 562. ಇನ್ನ ಭಾರತಕ್ಕೆ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆ ಇದ್ದಂತ ಸಂಸ್ಥಾನಗಳು ಅಂದ್ರೆ ರಾಜರ ಆಳ್ವಿಕೆ ಬಾಳ ಇತ್ತು. ಇಲ್ಲೇ ನೋಡ್ರಿ ನಮ್ ಕಡೆ ಅಂತಂದ್ರೆ ಇಲ್ಲಿ ಉತ್ತರ ಕನ್ನಡದಲ್ಲಿ ನೋಡ್ಬೇಕಂದ್ರೆ ನಾವು ಒಂದು ಜಮಖಂಡಿ ಸಂಸ್ಥಾನ ಇತ್ತು, ಆಮೇಲೆ ಕೊಲ್ಲಾಪುರ ಸಂಸ್ಥಾನ, ಸಾಂಗ್ಲಿ ಸಂಸ್ಥಾನ, ಮುಧೋಳ ಸಂಸ್ಥಾನ, ಅತಿ ದೊಡ್ಡದ ಕನ್ನಡದಲ್ಲಿ ಮೈಸೂರು ಸಂಸ್ಥಾನ, ಒಡೆಯರ ಆಳ್ವಿಕೆ ಇರುವಂತದ್ದು. ಹೈದರಾಬಾದ್ ನಲ್ಲಿ ನಿಜಾಮರ ಆಳ್ವಿಕೆ, ನಿಜಾಮ್ ಸಂಸ್ಥಾನ. ಹಿಂಗ್ ಬೇರೆ ಬೇರೆ ಕಡೆ ಒಟ್ಟು ಇರುವಂತ ಒಂದು ಸಂಸ್ಥಾನಗಳು 562. ಈ 562 ಸಂಸ್ಥಾನಗಳು ಭಾರತದ ಒಂದು ಒಕ್ಕೂಟಕ್ಕೆ ಸೇರಬೇಕಾಗಿ, ಅಂದ್ರೆ ರಾಜರು ಒಂದು ಮುಚ್ಚಳಿಕೆಯನ್ನ ಬರೆದುಕೊಟ್ಟು ನಮ್ಮ ಒಂದು ಆಳ್ವಿಕೆ ಅಂತ್ಯಗೊಳ್ಳಿ ಮತ್ತು ನಮಗೆ ಸರ್ಕಾರ ಪ್ರತಿ ವರ್ಷ ಇಂತಿಷ್ಟು ಹೊತ್ತಿಕೊಂಡು ಗೌರವಧನವನ್ನ ನೀಡಿ ನಾವು ಭಾರತದ ಒಕ್ಕೂಟಕ್ಕೆ ಸೇರ್ತೀವಿ ಅನ್ನುವಂತ ಮುಚ್ಚಳಿಕೆ ಪತ್ರವನ್ನು ಬರೆದುಕೊಡ್ಬೇಕಾಗಿ. ಅದರ ಒಂದು ಜವಾಬ್ದಾರಿಯನ್ನ ಒಂದು ಗೃಹ ಮಂತ್ರಿ ಆದಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ವಹಿಸ್ತಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸಾಕಷ್ಟು ಪ್ರಯತ್ನ ಪಟ್ಟ ಎಲ್ಲ ಸಂಸ್ಥಾನಗಳನ್ನ ವಿಲೀನೀಕರಣವನ್ನ ಮಾಡ್ತಾರೆ. ಭಾರತದ ಒಕ್ಕೂಟಕ್ಕೆ ಸೇರಬಹುದು, 2ನೇದು ಪಾಕಿಸ್ತಾನಕ್ಕೆ ಸೇರಬಹುದು, 3ನೇದು ಯಾವುದೇ ದೇಶಕ್ಕೂ ಸೇರ್ಪಡೆಯಾಗಿ ಸ್ವತಂತ್ರ ಆಗಬಹುದು. ಈ ಹಿನ್ನೆಲೆಯಲ್ಲಿ 1947ರ ವಿಲೀನ ಕಾಯ್ದೆ ಪ್ರಕಾರ ಭಾರತ ಸರ್ಕಾರ ಎಲ್ಲಾ ದೇಶೀಯ ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಸೇರಿಕೊಳ್ಳಲು ಆಹ್ವಾನ ನೀಡಿದೆ. ಈ ರೀತಿ ವಿಲೀನಗೊಂಡವರಿಗೆ ಪ್ರತಿಯಾಗಿ ರಾಜ್ಯಾದಾಯವನ್ನ ಒಂದು ರಾಜಧನವನ್ನಾಗಿ ನಿಗದಿಪಡಿಸ. ಅವ್ರದ್ದು ಪ್ರದೇಶ ಎಷ್ಟಿತ್ತು, ಎಷ್ಟು ಪ್ರದೇಶವನ್ನ ಆಳ್ವಿಕೆ ಮಾಡ್ತಿದ್ರು, ಅವರಿಂದ ಬರುವಂತ ಒಂದು ತೆರಿಗೆ ಪ್ರಮಾಣ ಎಷ್ಟಿತ್ತು, ಅದನ್ನೆಲ್ಲ ನೋಡ್ಕೊಂಡ ಅವ್ರಿಗೆ ಪ್ರತಿ ವರ್ಷ ಇಂತಿಷ್ಟು ಹತ್ತಿಕೊಂಡ
ಆ ರಾಜ್ಯರಿಗೆ ಕೊಡಬೇಕು ಅಂತ್ಕೊಂಡು ಒಂದು ವಿಲೀನ ಕಾಯ್ದೆಯನ್ನ ಮಾಡಿದ್ರು. ಕೆಲವೊಂದು ಸವಲತ್ತುಗಳು ಮತ್ತು ಸ್ಥಾನಮಾನ ಸಹ ನೀಡ್ತಾರೋ. 1969ರಲ್ಲಿ ರಾಜಧನ ಮತ್ತು ಇತರ ಸ್ಥಾನಮಾನಗಳನ್ನ ಸರ್ಕಾರ ರದ್ದುಗೊಳಿಸ್ತಾರೆ. 69ರವರೆಗೂ ಅವ್ರು ತಗೋತಾರೆ. ಸಂಸ್ಥಾನಗಳು ವಿಲೀನಗೊಳ್ಳುವ ಪ್ರಕ್ರಿಯೆಯಲ್ಲಿ ಜುನಾಗಢ್, ಹೈದರಾಬಾದ್ ಮತ್ತು ಜಮ್ಮು ಮತ್ತು ಕಾಶ್ಮೀರ ಇವು ಮೂರು ಮಾತ್ರ ಏನಾಗಂಗಿಲ್ಲ ಆತರ ಒಂದು ಭಾರತದ ಒಕ್ಕೂಟದಲ್ಲಿ ಸೇರಾಂಗಿಲ್ಲ. ಜುನಾಗಢ್, ಹೈದರಾಬಾದ್ ಮತ್ತು ಜಮ್ಮು ಕಾಶ್ಮೀರ. ಉಕ್ಕಿನ ಮನುಷ್ಯ ಅಂತೆ ಖ್ಯಾತಿಯನ್ನ ಪಡೆದಂತ ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಇವರ ನೇತೃತ್ವದಲ್ಲಿ ವಿಲೀನೀಕರಣ ಕಾರ್ಯಭಾರವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಾರೋ. ಆದ ಮೂರು ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೂ ಸೇರಂಗಿಲ್ಲ, ಪಾಕಿಸ್ತಾನದ ಒಕ್ಕೂಟಕ್ಕೂ ಸೇರಂಗಿಲ್ಲ. ಮೂರನೇ ಒಂದು ಆಯ್ಕೆ ಆದಂತ ಒಂದು ನಾವು ಪ್ರತ್ಯೇಕವಾಗಿ ಉಳಿತೀವಿ ಅಂತಿಕೊಂಡು ಹೇಳ್ತಾರೆ ನೋಡಿ. ಜುನಾಗಢದ ಬಗ್ಗೆ ನಾವು ನೋಡ್ಬೇಕು ಅಂತಂದ್ರೆ, ಜುನಾಗಢದಲ್ಲಿದ್ದಂತ ನವಾಬ ತನ್ನ ಸಂಸ್ಥಾನವನ್ನ ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛೆ ಪಟ್ಟಿದ್ದ. ಇದರಿಂದಾಗಿ ಆ ಒಂದು ಜುನಾಗಢದಲ್ಲಿ ಇದ್ದಂತ ಒಂದು ಜನ ಬೀದಿಗೆ ಇಳಿದು ಹೋರಾಟವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದಾಗಿ ಜನರ ಒಂದು ಒತ್ತಡಕ್ಕೆ ಮಣಿದು ನವಾಬ ರಾಜ್ಯವನ್ನ ಬಿಟ್ಟು ಪಲಾಯನ ಮಾಡ್ತಾನು ಮತ್ತು ಅಲ್ಲಿನ ದಿವಾನ ಭಾರತ ಸರ್ಕಾರಕ್ಕೆ ತನ್ನ ಮಾಡಿದ ಮನವಿಯನ್ನು ಆಧರಿಸಿ ಸೈನ್ಯವನ್ನ ಕಳಿಸಿ ಶಾಂತಿ ಸ್ಥಾಪನೆ ಮಾಡಿ 1949ರಲ್ಲಿ ಜುನಾಗಢವನ್ನ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಮಾಡ್ತಾರೆ. ಜನರ ಆಶಯಕ್ಕೆ ವಿರುದ್ಧವಾಗಿ ಅಲ್ಲಿನ ನವಾಬ ನಡ್ಕೊಂಡಿದ್ರಿಂದ ಜನ ಆತನ ವಿರುದ್ಧನ ಬೀದಿಗಿಳಿತಾರು. ಅನಂತರ ಒಂದು ಭಾರತ ಅಲ್ಲಿ ಸೈನ್ಯವನ್ನ ಕಳಿಸಿ ಶಾಂತಿ ಸ್ಥಾಪನೆ ಮಾಡಿ ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಳ್ಳುತ್ತೆ. ಇನ್ನು ಹೈದರಾಬಾದ್ದಲ್ಲಿ ವಿಶೇಷವಾಗಿ ನಿಜಾಮನ ಒಂದು ಆಡಳಿತ ಇತ್ತಲೆ. ಮುಂಚೆಯಿಂದಲೂ ಅಲ್ಲಿ ಹೈದರಾಬಾದ್ ನಲ್ಲಿ ನಿಜಾಮರ ಆಳ್ವಿಕೆ ಇತ್ತು. ಆ ಒಂದು ನಿಜಾಮರು ವಿಶೇಷವಾಗಿ ಜನರ ಆಶಯಕ್ಕೆ ವಿರುದ್ಧವಾಗಿ ನಡ್ಕೋತಿದ್ರು, ಜಾಸ್ತಿ ತೆರಿಗೆಯನ್ನ ವಿಧಿಸ್ತಿದ್ರು, ಜನರ ಮಾತುಗಳನ್ನ ಕೇಳ್ತಿರ್ಲಿಲ್ಲ. ಹಿಂಗಾಗಿ ಅಲ್ಲಿನ ಜನ ನಿಜಾಮನ ಒಂದು ಆಳ್ವಿಕೆಗೆ ಒಂದು ಬೇಸತ್ತಿದ್ರು. ಈತನು ಸಹಿತ ಸ್ವತಂತ್ರವಾಗಿ ಉಳಿಯುವಂತ ಉದ್ದೇಶನ ಭಾರತಕ್ಕೆ ಸೇರಲು ನಿರಾಕರಿಸ್ತಾನು. ಕಮ್ಯುನಿಸ್ಟರ ನೇತೃತ್ವದಲ್ಲಿ ತೆಲಂಗಾಣ ರೈತರ ಸಶಸ್ತ್ರ ಹೋರಾಟ ಮತ್ತು ನಿಜಾಮದಾರ್ ಮತ್ತು ಜಮೀನ್ದಾರ್ ವಿರುದ್ಧ ನಡೆಯುತ್ತಿತ್ತು. ನಿಜಾಮನ ಕ್ರೂರ ಪಡೆಯಾದ ರಜಾಕರ ವಿರುದ್ಧ ಜನತೆಯ ಆಕ್ರೋಶ ಜಾಸ್ತಿ ಇತ್ತು. ಭಾರತ ಸರ್ಕಾರ ಸೈನ್ಯವನ್ನ ಕಳಿಸಿ ನಿಜಾಮನನ್ನ ಸೋಲಿಸಿ ಹೈದರಾಬಾದ್ನ 1948ರಲ್ಲಿ ಭಾರತದೊಂದಿಗೆ ವಿಲೀನ ಮಾಡುತ್ತೆ. ಇಲ್ಲಿಗೆ ಹೈದರಾಬಾದನ್ನು ಸಹಿತ ಭಾರತದ ಒಕ್ಕೂಟವನ್ನ ಸೇರ. ನೆಕ್ಸ್ಟ್ ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ರಾಜ ಹರಿಸಿಂಗನ ಒಂದು ಆಳ್ವಿಕೆ ಇತ್ತು. ಹರಿಸಿಂಗ್ ಆಳ್ವಿಕೆ ಮಾಡ್ತಿದ್ದ. ಆತನು ಸಹಿತ ಭಾರತ ಒಕ್ಕೂಟ ಸೇರ್ಲಿಕ್ಕೆ ಇಚ್ಛೆ ಪಡ್ಲಿಲ್ಲ. ಮತ್ತು ಕಾಶ್ಮೀರವು ಭಾರತಕ್ಕೆ ಸೇರಬಹುದಾದ ಆತಂಕದಿಂದ ಪಾಕಿಸ್ತಾನವು ಕಾಶ್ಮೀರ್ ಕಣಿವೆಯ ಮುಸ್ಲಿಂ ಬುಡಕಟ್ಟು ಜನರನ್ನ ದಾಳಿ ಮಾಡುವಂತೆ ಪ್ರಚೋದನೆ ಮಾಡ್ತಿ. ಕಾಶ್ಮೀರ್ ಸ್ವತಂತ್ರಕ್ಕಾಗಿ ದುಡಿದ ಶೇಖ್ ಅಬ್ದುಲ್ಲಾನ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಧಾರ್ಮಿಕ ಸಂವಿಧಾನವನ್ನು ಹೊಂದಿರುವ ಪಾಕಿಸ್ತಾನಕ್ಕಿಂತ ಪ್ರಜಾಪ್ರಭುತ್ವ ಇರುವಂತ ಗಣರಾಜ್ಯ ನಮಗೆ ಬೇಕು ಅಂತಿಕೊಂಡು ಹೋರಾಟವನ್ನ ಮಾಡತೈತಿ. ಇದರ ಒತ್ತಡದಿಂದಾಗಿ ರಾಜ ಹರಿಸಿಂಗ್ ಭಾರತ ಸರ್ಕಾರ ಸಹಾಯವನ್ನ ಕೋರ್ತಾನು. ಪಾಕಿಸ್ತಾನದ ಉದ್ದೇಶ ವಿಫಲವಾಗಿ ಒಂದು ಕಾಶ್ಮೀರ್ ಕೆಲವು ಷರತ್ತುಗಳೊಂದಿಗೆ ಭಾರತದೊಂದಿಗೆ ವಿಲೀನ ಆಗ್ತದೆ. ಅದು ಎಲ್ಲಿವರೆಗೆ ಹೇಳ್ತಾರ, ಒಂದು ಕಳೆದ 2 ವರ್ಷಗಳವರೆಗೆ ಜಮ್ಮು ಮತ್ತು ಕಾಶ್ಮೀರ್ ಪ್ರತ್ಯೇಕವಾದಂತಹ ಒಂದು ಸಂವಿಧಾನವನ್ನು ಹೊಂದಿತ್ತು ಮತ್ತು ಅದಕ್ಕೆ ವಿಶೇಷ ಸ್ಥಾನಮಾನ ಇತ್ತು. ಅದನ್ನೆಲ್ಲ ಇತ್ತೀಚೆಗೆ 370ನೇ ವಿಧಿ 370ನೇ ವಿಧಿ ಅಂತ ಏನ್ ನಾವು ಕರಿತೀವಲ್ಲ, ಆ 370ನೇ ವಿಧಿ ಇತ್ತೀಚೆಗೆ ರದ್ದಾಯ್ತು ಮತ್ತು ಜಮ್ಮು ಕಾಶ್ಮೀರ್ ಕೇಂದ್ರಾಡಳಿತ ಪ್ರದೇಶವಾಗಿ ಪ್ರತ್ಯೇಕ ಸಂವಿಧಾನ ಅಲ್ಲಿಗೆ ಅಂತ್ಯಗೊಂಡು ಜಮ್ಮು ಮತ್ತು ಕಾಶ್ಮೀರ ಅಂತ 2 ಕೇಂದ್ರಾಡಳಿತ ಪ್ರದೇಶಗಳು ಒಂದು ಹುಟ್ಟುಕೊಳ್ಳುವಂತದನ್ನ ಕಾಣ. ಆದ್ರ ಇನ್ನೂ ಆದ್ರೂ ಸಹಿತ ಕಾಶ್ಮೀರ್ ನಮ್ಮ ಪಾಕಿಸ್ತಾನಕ್ಕೆ ಸೇರಬೇಕು ಅನ್ನುವಂತ ಹಠವನ್ನ ಇನ್ನೂ ಆದ್ರೂ ಸಹಿತ ಪಾಕಿಸ್ತಾನ ಬಿಟ್ಟಿಲ್ಲ. ಇನ್ನೂ ಕಾಶ್ಮೀರದ ಕೆಲವು ಭಾಗಗಳು ಒಂದು ಪಾಕಿಸ್ತಾನ ವಶದಲ್ಲೇ ಉಳಿದಿರುವಂತದ್ದು. ಪದೇ ಪದೇ ಒಂದು ಪಾಕಿಸ್ತಾನ ಈಗಾಗಲೇ 2 ಸಾರಿ ಒಂದು ಭಾರತ ಮೇಲೆ ದಾಳಿ ಮಾಡಿರುವಂತದ್ದು 1999ರಲ್ಲಿ ಮತ್ತು 1972ರಲ್ಲಿ. ಇದರ ವಿರುದ್ಧ ಭಾರತ ವಿಶ್ವಸಂಸ್ಥೆಗೂ ಸಹಿತ ದೂರನ್ನ ಸಲ್ಲಿಸಿರುವಂತ ಕಾಣ್ತೀವಿ. ವಿಶ್ವಸಂಸ್ಥೆ ಕದನ ವಿರಾಮವನ್ನ ಘೋಷಣೆ ಮಾಡಿ ಜನವರಿ 1, 1949ರಂದು ನೀಡತೈತಿ. ಪಾಕಿಸ್ತಾನ ಆಕ್ರಮಿಸಿರುವ ಕಾಶ್ಮೀರದ ವಾಯುವ್ಯ ಪ್ರದೇಶವನ್ನು ಪಾಕ್ ಆಕ್ರಮಿತ ಪ್ರದೇಶ ಹತ್ತಿಕೊಂಡು ಈಗಲೂ ಕರಿತೀವಿ. ಬೇರೆಲ್ಲ ಸಂಸ್ಥಾನಕ್ಕಿಂತ ಪಾಕಿಸ್ತಾನ ವಿಲೀನಕ್ಕಿಂತ ಕಾಶ್ಮೀರ ವಿಲೀನ ವಿಶಿಷ್ಟವಾಗಿರುವಂತ ಕಾಣ. ಇನ್ನ ಸ್ವತಂತ್ರ ಸಿಕ್ಕರು ಸಹಿತ ಕೆಲವೊಂದಿಷ್ಟು ಪ್ರದೇಶಗಳು
ಭಾರತದ ಒಕ್ಕೂಟವನ್ನು ಸೇರಿಲ್ಲ. ಅದಕ್ಕೆ ಉತ್ತಮ ಉದಾಹರಣೆ ಅಂತಂದ್ರೆ ಒಂದು ಗೋವಾ. ಗೋವಾವನ್ನ ಪೋರ್ಚುಗೀಸರು ಬಿಟ್ಟು ಹೋಗಿರಲಿಲ್ಲ. ಅದು ಯಾವಾಗ ಭಾರತ ಕೂಡ ಸೇರಿದ 1961ರವರೆಗೂ ಒಂದು ಪೋರ್ಚುಗೀಸರ ಆಳ್ವಿಕೆ ಅಲ್ಲಿ ಇತ್ತು. 1961ರಲ್ಲಿ ಗೋವಾ ನಮ್ಗೆ ಏನಾಕೈತಿ ಅಂದ್ರೆ ಭಾರತದ ಒಕ್ಕೂಟವನ್ನ ಸೇರುತ್ತೆ. ಈಗ ಪ್ರತ್ಯೇಕ ಒಂದು ರಾಜ್ಯ ಆಗಿರುವಂತ ಹಿಂಗ ಸಾಕಷ್ಟು ಇದ್ದು. ಅದರಲ್ಲಿ ಪ್ರಮುಖವಾಗಿ ಯಾವ್ಯಾವ ಅಂತಂದ್ರೆ ಅಲ್ಲಿ ಪಾಂಡಿಚೇರಿ, ಕಾರೈಕಲ್, ಮಾಹೆ, ಚಂದ್ರನಗರ್ ಇವುಗಳ ಮೇಲೆ ಅವರ ಹಿಡಿತ ಮುಂದುವರೆದಿತ್ತು. ಭಾರತಕ್ಕೆ ಕಾಂಗ್ರೆಸ್ ಕಮ್ಯುನಿಸ್ಟ್ ಮತ್ತು ಇತರ ಸಂಘಟನೆಗಳ ನೇತೃತ್ವದಲ್ಲಿ ನಡೆದ ಹೋರಾಟದ ಫಲವಾಗಿ 1954ರಲ್ಲಿ ಎಲ್ಲಾ ಪ್ರದೇಶಗಳು ಭಾರತಕ್ಕೆ ಸೇರ್ಪಡೆಗೊಳ್ಳುತ್ತವೆ. 1962ರಲ್ಲಿ ಪಾಂಡಿಚೇರಿಯು ಭಾರತ ಕೇಂದ್ರಾಡಳಿತ ಪ್ರದೇಶ ಆಗ್ತದೆ. ಇನ್ನ ಗೋವಾ ನೋಡು, ಪೋರ್ಚುಗೀಸರ ವಸಾಹತು ಆಗಿರುವಂತ ಗೋವಾ ವಿಶೇಷವಾಗಿ ಭಾರತಕ್ಕೆ ಸೇರಬೇಕು ಅನ್ನೋ ನಿರಂತರ ಚಳವಳಿ ನಡೀತಾ ಇತ್ತು. ಗೋವಾವನ್ನ ಬಿಟ್ಟು ಹೋಗ್ಬೇಕು ಅಂತಿಕೊಂಡು ಆದೇಶ ನೀಡಿದ್ರು ಸಹಿತ ಪೋರ್ಚುಗೀಸರು ಬಿಟ್ಟು ಹೋಗಿರ್ಲಿಲ್ಲ. ಆಫ್ರಿಕಾ, ಯುರೋಪಿನಿಂದ ಹೆಚ್ಚಿನ ಸೈನ್ಯವನ್ನ ತರಿಸಿಕೊಂಡು ಚಳವಳಿಯನ್ನ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಹತೋಟಿಗೆ ತಗೊಂಡ್ಬರ್ತಾರೆ. ಎಷ್ಟೋ ಜನ ಚಳವಳಿ ಮಾಡ್ತಿದ್ರು, ಹೋರಾಟ ಮಾಡ್ತಿದ್ರು. ಅವರು ಬೇರೆ ಕಡೆಯಿಂದ ಸೈನ್ಯವನ್ನು ತರಿಸಿ ಅದ್ ಹೋರಾಟವನ್ನ ಅಂತ್ಯಗೊಳಿಸಿದ್ರು. 1955ರಲ್ಲಿ ಭಾರತ ವಿವಿಧ ಭಾಗಗಳಿಂದ ಸತ್ಯಾಗ್ರಹಿಗಳು ಬಂದು ಗೋವಾದಿಂದ ವಸಾಹತುಶಾಹಿಗಳು ತೊಲಗಬೇಕು ಅಂತಕೊಂಡ ಹೋರಾಟ ಮಾಡ್ತಾರೆ. 1961ರಲ್ಲಿ ಭಾರತ ಸೈನ್ಯ ಮಧ್ಯಪ್ರವೇಶಿ ಗೋವಾವನ್ನ ವಶಪಡಿಸಿಕೊಳ್ಳದೆ. 1987ರವರೆಗೂ ಕೇಂದ್ರಾಡಳಿತ ಪ್ರದೇಶದ ಗೋವಾ ನಂತರ ಪ್ರತ್ಯೇಕ ರಾಜ್ಯವಾಗಿ ಈಗ ಐತಿ. ಇನ್ನೆಕ್ಸ್ಟ್ ಇಷ್ಟೆಲ್ಲಾ ಒಂದು ಸಮಸ್ಯೆಗಳು ಬಗೆಹರಿದ ನಂತರ, ಎಲ್ಲಾ ಪ್ರದೇಶಗಳು ಭಾರತ ಒಕ್ಕೂಟಕ್ಕೆ ಸೇರಿದ ನಂತರ ಕೊನೆಯದಾಗಿ ಉಳಿದುಕೊಂಡಿರುವಂತದ್ದು ಪಾಕ್ ಆಕ್ರಮಿತ ಕಾಶ್ಮೀರ ಮಾತ್ರ. ಇನ್ನೂ ಆದ್ರೂ ಸಹಿತ ಆ ಒಂದು ಪ್ರದೇಶ ತಮಗೆ ಸೇರ್ಬೇಕು ಅಂತಿಕೊಂಡ ಪಾಕಿಸ್ತಾನ ಹೋರಾಟ ಮಾಡ್ತಾರ, ಪದೇ ಪದೇ ಭಾರತ ಮೇಲೆ ದಾಳಿ ಮಾಡ್ತಿರೋ. ಇನ್ನ ಭಾಷಾವಾರು ರಾಜ್ಯಗಳ ರಚನೆ ನೋಡಿ. ಭಾಷಾವಾರು ರಾಜ್ಯಗಳು ಯಾಕಂದ್ರೆ ಎಷ್ಟೋ ಪ್ರದೇಶಗಳಲ್ಲಿ ಮಾತನಾಡುವಂತ ಪ್ರದೇಶ ಬೇರೆ ಇದ್ದು ಸಹಿತ ಅಲ್ಲಿ ಆಳ್ವಿಕೆ ಬೇರೆದವ್ರದ್ದು ಇರ್ತದೆ. ಹಿಂಗಾಗಿ ಭಾಷೆಗೆ ಅನುಗುಣವಾಗಿ ಪ್ರಾಂತ್ಯಗಳನ್ನ ರಚನೆ ಮಾಡ್ಬೇಕು, ರಾಜ್ಯಗಳನ್ನ ರಚನೆ ಮಾಡ್ಬೇಕು ಅಂತಿಕೊಂಡ ಒತ್ತಡ ಬಹಳ ದಿನಗಳಿಂದ ಇತ್ತು. ಅದಕ್ಕಾಗಿ ಸಾಕಷ್ಟು ಆಯೋಗಗಳನ್ನ ಸರ್ಕಾರ ರಚನೆ ಮಾಡತೈತಿ. ಆದ್ರೆ ಅವ್ರು ಕೊಡುವಂತ ಒಂದು ವರದಿಯನ್ನ ಒಪ್ಕೊಳ್ಳಿಕ್ಕೆ ಸಿದ್ಧ ಇರಲಿಲ್ಲ. ಕೊನೆಯದಾಗಿ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೋ, ಅದು ಫಜಲ್ ಅಲಿ ಅವರ ಸಮಿತಿ. 1953ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನ ರಚನೆ ಮಾಡತೈತಿ. ಅದರಲ್ಲಿ KM ಪಣಿಕ್ಕರ್, HN ಕುಂಜ್ರು ಅವರು ಸದಸ್ಯರಾಗಿದ್ರು. ಅದು 1955ರಲ್ಲಿ ಒಂದು ವರದಿಯನ್ನ ಕೊಡತೈತಿ. ಅದರ ಆಧಾರದ ಮೇಲೆ 1956ರಲ್ಲಿ ಭಾಷಾವಾರು ಪ್ರಾಂತ್ಯಗಳನ್ನ ರಚನೆ ಮಾಡ್ತಾರೆ. ಸ್ವತಂತ್ರ ನಂತರ ಕಂಡು ಬಂದ ಪ್ರಮುಖವಾದಂತಹ ಒಂದು ಪ್ರಜಾಸತ್ತಾತ್ಮಕ ಚಳವಳಿ ಅಂತಂದ್ರ ಅದು ರಾಜ್ಯದೊಳಗೆ ನಡೆದಂತ ಹೋರಾಟ. ಉತ್ತಮವಾದ ಆಡಳಿತವನ್ನು ನೀಡಲು ಭಾಷೆಯನ್ನ ಆಧರಿಸಿ ಭೌಗೋಳಿಕ ಗಡಿಗಳನ್ನ ಗುರುತಿಸಬೇಕು. ಮರಾಠಿ ಮಾತನಾಡುವಂತವ್ರಿಗೆ ಮಹಾರಾಷ್ಟ್ರ, ತೆಲುಗು ಮಾತನಾಡುವಂತವ್ರಿಗೆ ತಮಿಳುನಾಡ, ಮಲಯಾಳಂ ಮಾತನಾಡುವಂತವ್ರಿಗೆ ಕೇರಳ, ಈ ರೀತಿ ಕನ್ನಡ ಮಾತನಾಡುವಂತವ್ರಿಗೆ ಕರ್ನಾಟಕ, ಈ ರೀತಿ ಪ್ರಾಂತ್ಯಗಳನ್ನ ರಚನೆ ಮಾಡಿರುವ ತರ ಆಡಳಿತಕ್ಕೂ ಅನುಕೂಲ ಆಕೈತಿಕೊಂಡು ಸಾಕಷ್ಟು ಜನ ಹೋರಾಟವನ್ನು ಮಾಡ್ತಿದ್ರು. ಈ ಕೂಗು ವಿಶಾಲವಾಗಿ ಹಬ್ತಾ ಹೋಗ್ತೈತಿ. ವಿಶಾಲ ಆಂಧ್ರ ರಚನೆ ಮಾಡ್ಬೇಕು ಅಂತಿಕೊಂಡ ಆಂಧ್ರ ಮಹಾಸಭಾ ನೇತೃತ್ವದಲ್ಲಿ 1952ರಲ್ಲಿ ಪೊಟ್ಟಿ ಶ್ರೀರಾಮುಲು 58 ದಿನಗಳ ಒಂದು ಉಪವಾಸ ಸತ್ಯಾಗ್ರಹವನ್ನ ಮಾಡಿ ಹಸು ನೀಗಿದ ನಂತರ ಮೊಟ್ಟ ಮೊದಲ ರಚನೆ ಆಗಿರುವಂತಹ ಒಂದು ರಾಜ್ಯ ಅದು ಆಂಧ್ರ ಪ್ರದೇಶ್. ಅನಂತರ 1953ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗ ರಚನೆ ಮಾಡ್ತಾರೋ. ಫಜಲ್ ಅಲಿ, KM ಪಣಿಕ್ಕರ್ ಸದಸ್ಯರು ಇರ್ತಾರು. HN ಕುಂಜರು ಅವರು ಸಹಿತ ಸದಸ್ಯರು ಆಗಿರ್ತಾರೆ. ಮೊದಲ ಭಾಷೆ ಅವರ ರಾಜ್ಯವಾಗಿ 1953ರಲ್ಲಿ ಆಂಧ್ರ ಪ್ರದೇಶ ರಚನೆ ಆಕೈತಿ. ಈ ಒಂದು ಫಜಲ್ ಅಲಿ ಅವರ ಒಂದು ಆಯೋಗದ ವರದಿಯಂತೆ 1956ರಲ್ಲಿ ಒಂದು ರಾಜ್ಯ ಪುನರ್ವಿಂಗಡಣಾ ಕಾನೂನು ಜಾರಿಗೆ ಬರ್ತದೆ. ಈ ಕಾನೂನಿನ ಪ್ರಕಾರ ದೇಶದಲ್ಲಿ 14 ರಾಜ್ಯಗಳು, 6 ಕೇಂದ್ರಾಡಳಿತ ಪ್ರದೇಶಗಳು ಒಂದು ಹುಟ್ಟುವುದು. ಇನ್ನು ಕನ್ನಡ ಮಾತನಾಡುವಂತ ಪ್ರದೇಶಗಳು ಹಲವು ಸಂಸ್ಥಾನಗಳಲ್ಲಿ
ಹರಿದು ಹಂಚಿ ಹೋಗಿತ್ತು. ಎಷ್ಟೋ ಪ್ರದೇಶಗಳು ಮರಾಠಿ ಮಾತನಾಡುವಂತ ಒಂದು ಪ್ರದೇಶಗಳಲ್ಲಿ ಹಂಚಿ ಹೋಗಿತ್ತು. ತೆಲುಗು ಮಾತನಾಡುವಂತ, ಆಮೇಲೆ ಹೈದರಾಬಾದ್ನ ನಿಜಾಮನ ಕಡೆ ಕೆಲವೊಂದಿಷ್ಟು ಪ್ರದೇಶಗಳು ಹೋಗಿದ್ದು. ಅವೆಲ್ಲವನ್ನ ಒಟ್ಟಾಗಿ ಮಾಡ್ಬೇಕು ಅಥವಾ ಕರ್ನಾಟಕ ಏಕೀಕರಣ ಚಳವಳಿಯನ್ನು ಮುಂಚೂಣಿಯಲ್ಲಿ ಬರ್ತೈತಿ. ಆಮೇಲೆ ಇವೆಲ್ಲವನ್ನ ಒಟ್ಟುಗೂಡಿಸುವ ಬೇಡಿಕೆ ಇಟ್ಟ ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತು ನೇತೃತ್ವದಲ್ಲಿ ಚಳವಳಿ ಆಕತಿ. ಅಂತಿಮವಾಗಿ 1956 ನವೆಂಬರ್ 1 ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರ್ತದೆ. ಆಮೇಲೆ 73 ಅದನ್ನ ನವೆಂಬರ್ 1 ಕರ್ನಾಟಕ ಹತ್ತಿಕೊಂಡು ಮರು ನಾಮಕರಣ ಮಾಡ್ತಾರ. ಈಗ ಒಟ್ಟು ಭಾರತದಲ್ಲಿ ಇರುವಂತ ಒಂದು ರಾಜ್ಯಗಳ ಸಂಖ್ಯೆ ಎಷ್ಟೈತೆ ಹೇಳ್ರಿ? ಈಗ 31 ರಾಜ್ಯಗಳು 31 ಅದಾವ್ರಿ. 29 ಸರ್. ಸಾರಿ 29 ರೀ. ರಾಜ್ಯಗಳು 29 ಅದಾವ್ರಿ. ಹಾ ಸರ್. ಜಮ್ಮು ಕಾಶ್ಮೀರ್ ಇಲ್ರಿ ಈಗ. 28 ರಾಜ್ಯಗಳು ಸರ್. 29 ಇದ್ದೂರಿ ಅದ. 29 ಇದ್ದೂರಿ ಅವ. ಜಮ್ಮು ಕಾಶ್ಮೀರ ತೆಗಂತ ಮತ್ತ 28 ಉಳ್ದಾವ. ಸ್ಟಾರ್ಟಿಂಗ್ 28 ಇದ್ದೂರಿ. ಇದಕ್ಕೆ ಒಂದ್ ಪ್ಲಸ್ ಆಗ ತೆಲಂಗಾಣ ಪ್ಲಸ್ ಆಗಿ 29 ಆಗಿತ್ರಿ. ಮತ್ತೆ ಜಮ್ಮು ಕಾಶ್ಮೀರ್ ಕ್ಯಾನ್ಸಲ್ ಆಗಿ ಅದನ್ನ 2 ಕೇಂದ್ರಾಡಳಿತ ಪ್ರದೇಶ ಮಾಡ್ತಾರೆ. 2 ಕೇಂದ್ರಾಡಳಿತ ಪ್ರದೇಶ, ಒಂದು ಜಮ್ಮು ಒಂದು ಕಾಶ್ಮೀರ್. 6 ಕೇಂದ್ರಾಡಳಿತ ಪ್ರದೇಶ ಇದ್ದಿದ್ದು ಹೋಗಿ 8 ಕೇಂದ್ರಾಡಳಿತ ಪ್ರದೇಶ ಆಕವು. ಆಮೇಲೆ ರಾಜ್ಯಗಳ ಸಂಖ್ಯೆ 28 ಉಳಿತು. ಈಗಿರುವಂತವು 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು. ಒಂದು ದೆಹಲಿ, ಅದು ರಾಷ್ಟ್ರ ರಾಜಧಾನಿ. ಆನ್ಸರ್ ಮಾಡ್ರಿ. ಕಂಪನಿಯ ಕೊನೆಯ ಗವರ್ನರ್ ಜನರಲ್ ಯಾರು? ಬ್ರಿಟಿಷ್ ಕಂಪನಿಯ ಕೊನೆಯ ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್. ಲಾರ್ಡ್ ಮೌಂಟ್ ಬ್ಯಾಟನ್. ಭಾರತದ ಪ್ರಥಮ ಗೃಹ ಮಂತ್ರಿ ಯಾರು? ವಲ್ಲಭಭಾಯ್ ಪಟೇಲ್. ನೆಕ್ಸ್ಟ್, ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು? ರಾಜೇಂದ್ರ ಪ್ರಸಾದ್ ರೀ. ರಾಜೇಂದ್ರ ಪ್ರಸಾದ್. ನೆಕ್ಸ್ಟ್ ನೋಡಿ, ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿ ಯಾವಾಗ ಸೇರಿತು? 62 ಗೋವಾರಿ. 62 ಗೋವಾರಿ. ಪಾಂಡಿಚೇರಿ ಬೇರೆ ಹೇಳಿ. 64 ರೀ. 1964. 64 ರೀ. 69 ಇಲ್ರಿ ಸರ್, ಕೇಂದ್ರಾಡಳಿತ ಪ್ರದೇಶ 64 ರೀ. ಲೈಟ್ ನೋಡ್ರಿ ತೋರ್ಸ್ತೀನಿ. 1954 ಎಲ್ಲಾ ಪ್ರದೇಶಗಳು ಇವಾದವ್ರಿ. 1964 ಕೇಂದ್ರಾಡಳಿತ ಪ್ರದೇಶವಾಯ್ತ್ರಿ. 63 ಪಾಂಡಿಚೇರಿ ಐತ್ ನೋಡ್ರಿ. 1963 ರೀ. ಲೈಟ್ ನೋಡ್ರಿ. 1962. 54 ಎಲ್ಲಾ ಪ್ರದೇಶಗಳು ಸೇರ್ಪಡೆ ಆಕವ್ರಿ. 1962 ಕೇಂದ್ರಾಡಳಿತ ಪ್ರದೇಶ ಆಕ. 62 ರಾಜ್ಯ ಪುನರ್ ವಿಂಗಡಣಾ ಕಾನೂನು ಯಾವಾಗ ಜಾರಿಗೆ ಬಂದಿತ್ತು? 1956 ರೀ. ರಚನೆ ಆಗಿತ್ತು 53 ಜಾರಿ ಬಂದ 56. 53 53 ಜಾರಿ ಬಂದಿದ್ ನೋಡ್ರಿ. 56 ಜಾರಿಗೆ ಬಂದೈತ್ರಿ ಕಾನೂನು ರೀ. ಪುನರ್ ವಿಂಗಡಣಾ ಆಯೋಗ ರಚನೆ ಆಗಿದ್ದು 53 ಕಾನೂನು ಜಾರಿಗೆ ಬಂದಿತ್ತು ಇಲ್ಲ ಐತ್ ನೋಡಿ. 56 ಜಾರಿಗೆ ಬಂದಿದ್ದು, ರಚನೆ ಆಗಿದ್ದು 53. ಇಲ್ಲಿ ಕ್ವಶನ್ ಏನ್ ಕೇಳ್ರಿ ಅವ್ರ? ಆಂಧ್ರ ಪ್ರದೇಶ ರಚನೆ ಆಯ್ತು. ಭಾಷಾ ಅವರು ಮೊದಲ ಭಾಷಾ ಅವರು. ಕ್ವಶನ್ ನೋಡ್ರಿ ಏನ್ ಕೇಳ. ಕಾನೂನು ಜಾರಿಗೆ ಬಂದಿದ್ದು ಯಾರು? ಜಾರಿಗೆ ಬಂದಿತ್ತಂದ್ರ 56 ಕರೆಕ್ಟ್. ಕಾನೂನು ಜಾರಿ ಬಂದಿದ್ದು 56. ರಚನೆ ಆಗಿದ್ ಕೇರು ಅಂದ್ರ 53. ರಚನೆ 53 ರೀ.
ಸರಿ ಅವ್ರು ಕೇಳಿದ್ದೇನ್ ಕೇಳ್ಯಾರ ನೋಡ್ಲೆ. ಜಾರಿಗೆ ಬಂದಿದ್ ಕೇಳ್ಯಾರ್ರಿ ಅವ್ರು. ನಾವ್ ಅದ್ನ 56 ಕರೆಕ್ಟ್. ಇವ ಆನ್ಸರ್ ಬರ್ಕೋರೆಲ್ಲ. ಭಾರತವು ಸ್ವತಂತ್ರಗೊಂಡಾಗ ಇದ್ದ ದೇಶೀಯ ಸಂಸ್ಥಾನಗಳು ಎಷ್ಟು? 562. 562. ಭಾರತವು ಸ್ವಾತಂತ್ರ್ಯ ಪಡೆದ ಸಂಭ್ರಮದಲ್ಲಾಗ ಗಾಂಧೀಜಿಯವರು ಎಲ್ಲಿದ್ದರು? ನೌಕಾಲಿ ರೀ. ನೌಕಾಲಿ. ನೌಕಾಲಿ. ಭಾರತ ಸಂವಿಧಾನದಲ್ಲಿ ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನ ಈ ತಿದ್ದುಪಡಿ ಮೂಲಕ ಸೇರಿಸಲಾಯಿತು. 42ನೇ ತಿದ್ದುಪಡಿ. 42ನೇ ತಿದ್ದುಪಡಿ 1976. 1976. ವಿಶಾಲಾಂಧ್ರ ರಚನೆಯಾಗಿ ಉಪವಾಸ ಸತ್ಯಾಗ್ರಹ ಮಾಡಿ ಹಸು ನೀಗಿದ ನಾಯಕರು? ಪೊಟ್ಟಿ ಶ್ರೀರಾಮುಲು. 58 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿ ಪೊಟ್ಟಿ ಶ್ರೀರಾಮುಲು ಅವರು ನಾಯಕರು. ಅನಂತರ ಏನ್ ಮಾಡ್ತಾರ ಅಂದ್ರ ಒಂದು ಮೊದಲ ಬಾರಿಗೆ ಆಂಧ್ರ ಪ್ರದೇಶ ರಚನೆ ಆಗೋದಂತದ್ದು 1900. ವಿಶಾಲ ಆಂಧ್ರ ರಚನೆ ಆಗೋದು 1953. ನಂತರ ಉಳಿದ 14 ರಾಜ್ಯಗಳು 1956 ಭಾಷಾವಾರು ರಚನೆ ಆಗ್ತದೆ. ಮೈಸೂರು ರಾಜ್ಯ ರಚನೆಯಾದ ದಿನಾಂಕ? ನವೆಂಬರ್ 1, 1956. ಇದು ನವೆಂಬರ್ 1, 73 ಕರ್ನಾಟಕ ಹತ್ತಿಕೊಂಡು ಮರು ನಾಮಕರಣ ಆಗಿರುವಂತ. ಯಾರಿದ್ರು ಹೇಳ್ರಿ ಅವಾಗ ಮುಖ್ಯಮಂತ್ರಿ? ಕರ್ನಾಟಕ ಹತ್ತಿಕೊಂಡು ಹೆಸರು ಬದಲಾದ ಮುಖ್ಯಮಂತ್ರಿ ಯಾರಿದ್ರು? ದೇವರಾಜ ಅರಸ್ ಅವರು ಮುಖ್ಯಮಂತ್ರಿ ಆದಂತ ಸಮಯದಲ್ಲಿ ಮೈಸೂರು ರಾಜ್ಯ ಅನ್ನುವಂಥವ್ರಿಗೆ ಕರ್ನಾಟಕ ಹತ್ತಿಕೊಂಡು ಮರು ನಾಮಕರಣ. ನೋಡ್ರಿ, ಯಾವ ಅಂಶವು ಭಾರತವನ್ನು ಜಾತ್ಯತೀತ ರಾಜ್ಯವಾಗಿ ನಿರ್ಮಿಸಲು ನೆಹರು ಅವರಿಗೆ ಪ್ರೇರೇಪಿಸಿತು? ಭಾರತವನ್ನ ಜಾತ್ಯತೀತ ರಾಜ್ಯವಾಗಿ ನಿರ್ಮಿಸಲು ನೆಹರು ಅವರಿಗೆ ಪ್ರೇರೇಪಿಸಿರುವಂತ ಘಟನೆ ಯಾವುದು? ಯಾವ್ದು ಹೇಳ್ರಿ? ಯಾಕಂದ್ರೆ ಭಾರತದಲ್ಲಿ ಕೇವಲ ಹಿಂದೂಗಳಷ್ಟೇ ಅಲ್ಲದೆ ಹಿಂದೂ, ಮುಸ್ಲಿಂ, ಬೇರೆ ಬೇರೆ ಎಲ್ಲಾ ಜಾತಿಯವರು ಇರೋದ್ರಿಂದ ನೆಹರು ಅವರು ಏನ್ ಮಾಡ್ತಾನೋ ಜಾತ್ಯತೀತ ರಾಷ್ಟ್ರವನ್ನು ನಿರ್ಮಾಣ ಮಾಡ್ತಾರೆ. ಪಾಕಿಸ್ತಾನದ ಸ್ಥಾಪನೆಯನ್ನ ವಿರೋಧಿಸಿದ ನಾಯಕರು ಯಾರು? ಗಾಂಧೀಜಿ. ಬಾಂಗ್ಲಾದಿಂದ ಬಂದ ನಿರಾಶ್ರಿತರು ಬಂಗಾಳದಲ್ಲಿ ನೆಲೆ ನಿಲ್ಲಲು ಕಾರಣವೇನು? ಮೈಸೂರು ಸರ್ಕಾರ ಟಿಬೇಟಿಯನ್ ನಿರಾಶ್ರಿತರಿಗೆ ಯಾವ ಸ್ಥಳದಲ್ಲಿ ನೆಲೆ ನೀಡಿದೆ? ಬೈಲ್ಕುಪ್ಪೆ. ನೋಡ್ರಿ, ಕುಪ್ಪೇರಿ. ಬೈಲುಕುಪ್ಪೆ ಒಳಗೆ ನಿರಾಶ್ರಿತರಿಗೆ ಕೊಟ್ಟ. ಟಿಬೇಟ್ ಧರ್ಮಗುರು ದಲೈ ಲಾಮಾ ಅವ್ರನ್ನ ಒಳಗೊಂಡಂತೆ ಸಾಕಷ್ಟು ಜನ ನಿರಾಶ್ರಿತರು ಅಲ್ಲೇ ಅದಾರಿ. ಇನ್ನ ಸಂಸ್ಥಾನಗಳು ವಿಲೀನವಾಗುವಾಗ ಯಾವ ದೇಶೀಯ ಸಂಸ್ಥಾನಗಳು ಪ್ರತಿರೋಧವನ್ನು ತೋರಿದವು? ಹೈದರಾಬಾದ್, ಜುನಾಗಢ್, ಕಾಶ್ಮೀರ್. ಜಮ್ಮು ಮತ್ತು ಹೈದರಾಬಾದ್ ಸಂಸ್ಥಾನವನ್ನ ಯಾವ ವರ್ಷ ಭಾರತದೊಂದಿಗೆ ವಿಲೀನಗೊಳಿಸಲಾಯಿತು? 48. 48. ಕಾಶ್ಮೀರ್ ಸಮಸ್ಯೆಯನ್ನ ನಿವಾರಿಸಲು ವಿಶ್ವಸಂಸ್ಥೆ ಯಾವಾಗ ಕದನ ವಿರಾಮವನ್ನು ಘೋಷಿಸಿತು? 1949. ಜನವರಿ 1, 1949. 49. ಜನವರಿ 1, 1949. ಒಂದಿಷ್ಟು ಬರೀ ಹಿಡ್ದಾವ್ ಯಾವಾಗ ಯಾವ್ಯಾವ ಸೇರಿದ್ದು?
ಗೋವಾ ವಿಲೀನ ಆಗಿದ್ದು ಭಾರತದೊಳಗ 1961. 61 ಪಾಂಡಿಚೇರಿ 63 ರೀ. 63 ಸರ್ 63. 1963 ಜುನಾಗಢ ಜುನಾಗಢ 49. 47 49 ಸರ್. 47. ಜಮ್ಮು ಮತ್ತು ಜಮ್ಮು ಕಾಶ್ಮೀರ್ ಕಾಶ್ಮೀರ್ 49. 49 ಜುನಾಗಢ ಹತ್ರ 1949 ಅಂತ. ಸರಿ ಜುನಾಗಢ ಜುನಾಗಢ 49. ಜುನಾಗಢ